ಕೆಲವೊಂದಿಷ್ಟು ಜನ ಕೇಳ್ಬೋದು, ನೀನ್ ಪಾರ್ಕಲ್ಲಿ ಹೋಗ್ತಿದ್ದೆ ತಾನೆ, ನಿನ್ ಪಾಡಿ ನೀನ್ ಹೋಗೋ, ಇವೆಲ್ಲ ಹಾಕ್ಬೇಕು ನಿಂಗೆ ಉಸಾಬ್ರಿ ಅಂತ. ಸೊ ಅಂತವ್ರಿಗೆ ನನ್ನ ರಿಯಾಕ್ಷನ್ ಏನ್ ಗೊತ್ತಾ, ಮಾನ ಮರ್ಯಾದೆ ಇರೋರು ಹೆಣ್ಮಕ್ಳು, ಗಂಡ್ಮಕ್ಳು, ಸಣ್ಣ ಮಕ್ಳು, ಅಜ್ಜ ಅಜ್ಜಿಗಳು ಎಲ್ಲ ಮದ್ವೆ ಆದವ್ರು, ಮರ್ಯಾದಸ್ಥರು ಓಡಾಡ್ತಾ ಇರ್ತಾರೆ. ಅಂತವ್ರು ಈ ತರ ಆಕ್ಟಿವಿಟಿಗಳು ನೋಡಿದ್ರೆ, ಮೇನ್ ರೋಡ್ ಇದೆ ಅನ್ಕೊಳ್ಳಿ, ಈ ತರ ಸೈಡ್ಗೆ ಚೇರ್ ಇರುತ್ತಲ್ಲ, ಅಲ್ಲೇ ಓಪನ್ ಆಗಿ ಕುತ್ಕೊಂಡು ಮಾಡಿದ್ರೆ, ಸಣ್ಣ ಮಕ್ಳು ನೋಡಿದ್ರೆ ಡೋಂಟ್ ಯು ಥಿಂಕ್ ಸೊ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗತ್ತೆ ಅಂತ. ಹಂಗ ಆಗ್ತಾ ಈ ಮಾನ ಮರ್ಯಾದೆ ಇರೋರು ಈ ಪಾರ್ಕಿಗೆ ಬರೋಲ್ಲ. ಯಾಕೆಂದ್ರೆ ಇಂಥದೆಲ್ಲ ನೋಡ್ಬೇಕು, ಇಷ್ಟು ಜನ ಹೆಣ್ಮಕ್ಳು ಗಂಡ್ಮಕ್ಳು ಈ ತರ ಮಾಡ್ತಾರೆ ಅಂತ ಬರೋದೇ ಇಲ್ಲ. ಜಸ್ಟ್ ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಚಪ್ರೀಸ್, ಯಾರು ಮನೆ ಮರ್ಯಾದೆ ಇರ್ತಾರಲ್ಲ, ಯಾರು ಅವ್ರಿಗೊಂದು ವೀಕೆಂಡ್ ಒಂದು ಆಕ್ಟಿವಿಟಿ ಅಂತ ಇರುತ್ತಲ್ಲ, ಅದನ್ನ ಅವ್ರು ಕಟ್ ಆಫ್ ಮಾಡ್ಕೋಬೇಕು. ಬಿಕಾಸ್ ಟು ಅವಾಯ್ಡ್ ದಿಸ್ ಕೈಂಡ್ ಆಫ್ ಚಪ್ರೀಸ್ ಹೂ ಡಸ್ ನಾನ್ ಸೆನ್ಸ್ ಇನ್ ದ ಓಪನ್ ಪಬ್ಲಿಕ್ ಸ್ಪೇಸ್. ನಾನು ಈ ಕಂಪ್ಲೇಂಟ್ ಮಾಡಿ ಹೋಗ್ತೀನಿ ಅವರಿಗೆ. ಯಾಕೆಂದ್ರೆ ದಿಸ್ ಈಸ್ ಕೈ ಮೀರ್ತಾ ಇದೆ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಪಬ್ಲಿಕ್ ತರ ಬಿಹೇವ್ ಮಾಡಿ. ನಿಮ್ಗೆ ಇವೆಲ್ಲ ಮಾಡ್ಬೇಕಾ? ಹೋಗಿ ಪ್ರೈವೇಟ್ ಪ್ಲೇಸಿಗೆ ಹೋಗಿ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರು ಏನು ಕೇಳಲ್ಲ. ಪಬ್ಲಿಕ್ ಸ್ಪೇಸ್ ಅಲ್ಲಿ ಮಾಡಿದ್ರೆ ಕಾನ್ಸಿಕ್ವೆನ್ಸಸ್ ನೀವು ಫೇಸ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನಿಮಗೂ ಗೊತ್ತು, ಯಾರು ಫೋಟೋ ತಕ್ಕೋಬಹುದು, ವಿಡಿಯೋ ಮಾಡಬಹುದು, ಹಾಳಾಗಿ ಹೋಗ್ಲಿ, ಅಟ್ಲೀಸ್ಟ್ ಒಂದು ಕಾನ್ಶಿಯಸ್ ಮೈಂಡ್ ಇರಲ್ವಾ, ಯಾರು ನೋಡಬಹುದು. ಜಸ್ಟ್ ಬಿಕಾಸ್ ನೀನ್ ನೋಡಿಲ್ಲ ಅಂದ್ರೆ ಬೇರೆ ನೋಡಕ್ಕಾಗಲ್ವಾ? ಬೇರೆ ನೋಡ್ತಾರೆ, ಅಜೀಬ್ ಆಗತ್ತೆ. ಸೊ ಇವೆಲ್ಲ ಮಾಡಕ್ ಹೋಗ್ಬೇಡಿ. ಓದೋ ಮಕ್ಳು ತರನೇ ಇರಿ. ಅದು ಬಿಟ್ಟು ಪಾರ್ಕ್ ಅಲ್ಲೆಲ್ಲ ಬಂದ್ಬಿಟ್ಟು ಈ ತರ ಎಲ್ಲ ಮಾಡಿದ್ರೆ ಅಜೀಬ್ ಬ್ರೋ, ಅಜೀಬ್.